ವಂದನೆಗಳು ಆಂಟಿ. ವಂದನೆಗಳು brother. ಸೇರಿ ಬಂದಂತ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯದ ಭಾಗವನ್ನು ನಾವು ಪ್ರಾರಂಭ ಮಾಡಿ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಸ್ವಾಮಿ. ನಮ್ಮೆಲ್ಲರನ್ನು ಕರ್ತನೆ ಬದುಕಿಸಿ ಆಯುಷ್ಕಾಲವನ್ನು ಕೊಟ್ಟು ಉಸಿರನ್ನು ಕೊಟ್ಟು ಇದುವರೆಗೂ ಜೀವಿತರ ಸಂಖ್ಯೆಯಲ್ಲಿ ಇಟ್ಟದಕ್ಕಾಗಿ ನಿಮಗೆ ವಂದನೆಗಳು ದೇವರೇ. ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಮಾತುಗಳನ್ನು ಕೇಳಲು ಹೇಳಲು ನಾವು ಸಿದ್ಧರಾಗುವಾಗ ಬಲಪಡಿಸಿ, ನಮ್ಮ ಜ್ಞಾನವು ನಮ್ಮ ಆಲೋಚನೆಗಳು ಅಲ್ಲದೆ ನಿಮ್ಮ ಆಲೋಚನೆ, ನಿಮ್ಮ ಉದ್ದೇಶ, ನಿಮ್ಮ ಸಂಕಲ್ಪಗಳನ್ನು ಅರಿತುಕೊಂಡು ನಾವು ಜೀವಿಸಲು ಸಹಾಯ ಮಾಡಿ. ಈ ದಿನದ ವಾಕ್ಯ ಸಂದೇಶದ ಉದ್ದಕ್ಕೂ ಜೊತೆಗಾರನಾಗಿದ್ದು ನಡೆಸುತ್ತೀರೆಂಬುದಾಗಿ ನಂಬುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೇಲೆ. ಮತ್ತೊಂದು ಆವೃತ್ತಿ ಸಭೆಯವರೆಲ್ಲರಿಗೂ, ಗೂಗಲ್ ಮೀಟ್ ಅಲ್ಲಿ ಜಾಯ್ನ್ ಆಗಿರುವಂತ ಪ್ರತಿಯೊಬ್ಬರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ನಾನು ಸಲ್ಲಿಸೋನಾಗಿದ್ದೇನೆ. ಪ್ರಿಯರೇ, ಸತ್ಯವೇದದಲ್ಲಿರುವಂತ ಅನೇಕ ಭಕ್ತರ ಜೀವನ ಚರಿತ್ರೆ ಆಗಿರಬಹುದು ಅಥವಾ ಬರೆಯಲ್ಪಟ್ಟ ವ್ಯಕ್ತಿಗಳ ಬದುಕನ್ನು ನಾವು ನೋಡುವಾಗ ಒಂದಲ್ಲ ಒಂದು ರೀತಿ ಅವರ ಬದುಕಿನೊಂದಿಗೆ ಅಥವಾ ಆ ಕ್ಯಾರೆಕ್ಟರ್ ಒಂದಿಗೆ ನಾವು ಕೂಡ ಸಿಂಕ್ ಆಗ್ತೇವೆ. ಅಂದ್ರೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಂತ ಕೆಲವೊಬ್ಬರ ಬದುಕನ್ನು ನಾವು ನೋಡಿದರೆ ಕೆಲವೊಮ್ಮೆ ಅನ್ಸುತ್ತೆ, ನನ್ನ ಬದುಕು ಕೂಡ ಇವರ ಹಾಗೆ ಇದೆಯಲ್ವಾ ಅಂತ. ಅದು ಒಳ್ಳೆಯದರ ವಿಷಯದಲ್ಲಿ ಅನಿಸೋದಿಲ್ಲ, ಅಂದ್ರೆ ಒಳ್ಳೆಯ ಭಕ್ತರನ್ನು ಕುರಿತು ನಮ್ಗೆ ಹಾಗನ್ಸೋದಿಲ್ಲ. ದೇವರ ಚಿತ್ತವನ್ನು ನೆರವೇರಿಸದೆ ಅನ್ಯಾಯ ಮಾಡಿದಂತವರನ್ನು ಕುರಿತು ನಮ್ಗೆ ಹಾಗನ್ಸುತ್ತೆ. ಯಾಕಂದ್ರೆ ನಮ್ಮ ಜೀವನದಲ್ಲೂ ಕೂಡ ಅಂತ ಪರಿಸ್ಥಿತಿಗಳು ಇರುವುದರಿಂದ ಹಾಗಾಗಿ ಸತ್ಯವೇದವನ್ನು ಓದುವಾಗ ಈ ಹೊಸ ಒಡಂಬಡಿಕೆಗೆ ಬಂದು ಹೊಸ ಒಡಂಬಡಿಕೆಯ ಧ್ಯಾನ ಮಾಡುವಾಗ ನಮಗೆ ಅದರಲ್ಲಿ ಒಂದು ಲೆಟರ್ ಕಾಣುತ್ತೆ. ಈ ಲೆಟರ್ ಎಂತ ಲೆಟರ್ ಅಂತಂದ್ರೆ ರೆಕಮೆಂಡೇಶನ್ ಲೆಟರ್. ಒಂದು ಯಜಮಾನನ ಬಳಿಯಲ್ಲಿ ದಾಸನಿದ್ದಾನೆ. ಆ ದಾಸನನ್ನು ಯಜಮಾನನು ಕೊಂಡುಕೊಂಡಿದ್ದಾನೆ. ಹೇಗೆ ನಾವು ಹೇಗಾದರೆ ನಮಗೇನಾದ್ರೂ ಅವಶ್ಯಕತೆ ಇದ್ದರೆ ಮಾರ್ಕೆಟ್ಗೆ ಹೋಗಿ ನಮಗೆ ಬೇಕಾಗಿರುವುದನ್ನು ಕೊಂಡುಕೊಳ್ತೇವೋ, ಹಾಗೆ ಪೂರ್ವ ಕಾಲದಲ್ಲಿ ಜನರನ್ನು ದಾಸರನ್ನಾಗಿ ಕೊಂಡುಕೊಳ್ತಿದ್ರು, ಕೆಲಸದವರನ್ನ ಹಾಗೆ ಕೊಂಡುಕೊಳ್ತಿದ್ರು, ಹಣವನ್ನು ಕೊಟ್ಟು ಅವರನ್ನು ಕೊಂಡುಕೊಳ್ತಿದ್ರು. ಅವರು ಏನ್ ಕೆಲಸ ಹೇಳಿದ್ರೆ ಅದನ್ನ ಅವ್ರು ಮಾಡ್ಲೇಬೇಕು. ಓಡಿದರೆ ಓಡಿಸ್ಕೊಳ್ಬೇಕು, ಬೈದ್ರೆ ಬೈಸ್ಕೋಬೇಕು. ಯಾಕಂತಂದ್ರೆ ಬೇರೆ ಕಡೆ ಹೋಗ್ಲಿಕ್ಕೆ ಅವಕಾಶವಿಲ್ಲ, ಹೊರಗೆ ಹೋಗ್ಲಿಕ್ಕೆ ಅವಕಾಶವಿಲ್ಲ. ಹಾಗಾಗಿ ದಾಸರನ್ನಾಗಿ ಕೊಂಡುಕೊಂಡವರು ಯಾರಾದ್ರೆ ಇದ್ದಾರೋ ಅವರು ಅವರ ಬಳಿಯಲ್ಲೇ ಇರಬೇಕು, ಅವರ ಮಾತನ್ನು ಕೇಳಬೇಕು, ವಿಧೇಯರಾಗಲೇಬೇಕು. ಬೇರೆ ವಿಧಿ ಇಲ್ಲ, ಬೇರೆ ಚಾನ್ಸ್ ಇಲ್ಲ. ಈ ರೀತಿಯಾಗಿ ದಾಸನಾಗಿ ಕೊಂಡುಕೊಳ್ಳಲ್ಪಟ್ಟಂತ ವ್ಯಕ್ತಿ ಯಜಮಾನನಿದ್ದಂತ ಮನೆಯಲ್ಲಿ ಕದ್ದುಕೊಂಡು ಭಯದಿಂದ ಅಲ್ಲಿಂದ ಓಡೋಗ್ತಾನೆ. ಕದ್ದುಕೊಂಡು ಆ ಭಯದಿಂದ ಮನೆ ಬಿಟ್ಟು ಓಡೋಗ್ತಾನೆ. ಯಾಕೆ ಭಯ ಬಂತು ದಾಸನಿಗೆ ಅಂತಂದ್ರೆ, ಕದ್ದುಕೊಂಡವನಿಗೆ ಅಥವಾ ಏನಾದ್ರೂ ತಪ್ಪು ಮಾಡಿದವನಿಗೆ ಮರಣ ಶಿಕ್ಷೆಯನ್ನ ಕೊಡ್ತಾರೆ ಯಜಮಾನರು. ಅದು ಹೇಗೆ ಅಂತಂದ್ರೆ, ಅವರಿಗೆ ಇಷ್ಟ ಬಂದ ಹಾಗೆ ಅವರನ್ನು ಸಾಯಿಸ್ತಾರೆ. ಇನ್ನು ಹೇಳಬೇಕಂದ್ರೆ ಕೆಲವು ಚರಿತ್ರೆಯನ್ನು ನಾವು ನೋಡುವುದಾದರೆ,
ಈ ಯಜಮಾನನು ಅವರ ಎಲ್ಲರನ್ನು ಸ್ನೇಹಿತರೆಲ್ಲರನ್ನು ಕರೆಸಿ ದೊಡ್ಡ ಸ್ಟೇಡಿಯಂ ತರ ಬುಕ್ ಮಾಡ್ಕೊಂಡು ಆ ದಾಸನ ಯಾರಾದ್ರೂ ಇದನೋ ಅವನ ಸ್ಟೇಡಿಯಂ ಮಧ್ಯದಲ್ಲಿಟ್ಟು ಹಸಿವಿನಿಂದ ಹಸಿವಿನಿಂದಿರುವಂತ ಸಿಂಹಗಳನ್ನು 1, 2 ಬಿಟ್ಟು ಅವುಗಳು ಈ ದಾಸನನ್ನ ಓಡಾಡಿಸ್ತಿದ್ರೆ, ಹಂಟ್ ಮಾಡ್ತಿದ್ರೆ, ಚೇಸ್ ಮಾಡ್ತಿದ್ರೆ ನೋಡಿ ಸಂತೋಷ ಪಡುತ್ತಿದ್ರು, ಆನಂದ ಪಡ್ತಿದ್ರು. ಸೊ ಈ ರೀತಿಯಾದಂತ ಮರಣ ಶಿಕ್ಷೆಯನ್ನು ಕೊಡುವ ಅಧಿಕಾರ ಯಜಮಾನರಿಗಿದೆ. ದಾಸರನ್ನು ಪ್ರಾಣ ತೆಗೆಯುವ ಅಧಿಕಾರ ಅವರಿಗಿದೆ. ಸೊ ಯಾವಾಗಾದ್ರೆ ದಾಸನಿಗೆ ಗೊತ್ತಾಯ್ತು ಈ ವಿಷಯ, ನನ್ನ ಪ್ರಾಣ ಕೂಡ ಹೋಗುತ್ತೆ, ಯಾಕಂತಂದ್ರೆ ನಾನು ತಪ್ಪು ಮಾಡಿದ್ದೇನೆ, ನನ್ನನ್ನು ಕೂಡ ಸಾಯಿಸ್ತಾರೆ ಅಂತ ಹೇಳಿ ಊರು ಬಿಟ್ಟು ಓಡೋದ, ಮನೆ ಬಿಟ್ಟು ಓಡೋದ, ಎಲ್ಲಿಗೆ ಓಡೋದ? ಯಾರ ವ್ಯಕ್ತಿ? ಏನ್ ನಡೀತು? ಇದೆಲ್ಲ ನಮಗೆ ಗೊತ್ತಾಗಬೇಕು ಅಂತಂದ್ರೆ ಹೊಸ ಒಡಂಬಡಿಕೆಯಲ್ಲಿರುವಂತಹ ಒಂದು ಚಿಕ್ಕ ಲೆಟರ್ ನಾವು ಓದಿದ್ರೆ ನಮಗೆ ಗೊತ್ತಾಗತ್ತೆ. ಆ ಲೆಟರ್ ಹೆಸರೇ ಫಿಲೆಮೋನನಿಗೆ ಬರೆದ ಪತ್ರಿಕೆ. ಪೌಲನು ಫಿಲೆಮೋನನಿಗೆ ಬರೆದ ಪತ್ರಿಕೆ. ಸಾಧಾರಣವಾಗಿ ಪತ್ರಿಕೆ ನಮಗೆ ಕೀರ್ತನೆಗಳು ಸಿಕ್ಕಿದಂತೆ, ಮತ್ತಾಯನು ಬರೆದ ಸುವಾರ್ತೆ ಸಿಕ್ಕಿದಂತೆ ಸಿಗಲ್ಲ. ಈ ಪುಸ್ತಕ ಅಥವಾ ಈ ಪತ್ರಿಕೆ ಹುಡುಕಬೇಕು, ಹುಡುಕಿದ್ರೇನೆ ಸಿಗುತ್ತೆ. ಇವತ್ತು ನಾವು ಮಾತನಾಡಿಕೊಳ್ಳುವಂಥದ್ದು ಫಿಲೆಮೋನನಿಗೆ ಬರೆದ ಪತ್ರಿಕೆ. ದಿ ಲೆಟರ್ ಅಪೋಸ್ಟಲ್ ಪಾಲ್ ರಿಟರ್ನ್ ಟು ಫಿಲೆಮೋನ್. ಯಾರು ಫಿಲೆಮೋನ್ ಅಂತಂದ್ರೆ ಇಷ್ಟೊತ್ತು ನಾವು ಮಾತನಾಡಿಕೊಂಡಂತ ಯಜಮಾನನ ಹೆಸರು ಫಿಲೆಮೋನನು. ದಾಸನು ಯಾರು? ಯಾರ ದಾಸನು? ದಾಸನು ಯಾರಂತಂದ್ರೆ 10ನೇ ವಚನ ಓದಿಕೊಳ್ಳೋಣ, ಅಥವಾ 9ನೇ ವಚನದಿಂದ ಓದಿಕೊಳ್ಳೋಣ. 9, 10 ವಚನ. ಹಾಗೆ ಆಜ್ಞಾಪಿಸದೆ ಮುದುಕನು ಈಗ ಕ್ರಿಸ್ತ ಯೇಸುವಿನ ನಿಮಿತ್ತ ನೆರೆಯವನು ಆಗಿರುವ ಈ ಪೌಲನೆಂಬ ನಾನು ಪ್ರೀತಿಯ ನಿಮಿತ್ತ ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನಾನು ಸೆರೆಯಲ್ಲಿ ಪಡೆದಿರುವ ನನ್ನ ಮಗನಾದ ಒನೇಸಿಮನ ವಿಷಯದಲ್ಲಿ ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಸಾಕು. ಯಜಮಾನನ ಹೆಸರು ಫಿಲೆಮೋನನು, ದಾಸನ ಹೆಸರು ಒನೇಸಿಮನು. ಇವೆರಡು ಸಂಬಂಧ ಚೆನ್ನಾಗಿದೆ. ಯಜಮಾನನು, ದಾಸನು. ದುಡ್ಡು ಕೊಟ್ಟಿರೋದ್ರಿಂದ ದಾಸನಾದ, ಕೊಂಡ್ಕೊಂಡಿರೋದ್ರಿಂದ ಆತನು ಯಜಮಾನನಾದ. ಇವರಿಬ್ಬರ ಸಂಬಂಧ ಪರ್ಫೆಕ್ಟ್. ಪೌಲನ್ ಎಲ್ಲಿಂದ ಬಂದ? ಈಗ ಈ ಪೌಲನೆಂಬಂತ ವ್ಯಕ್ತಿ ಅಥವಾ ಈ ಅಪೊಸ್ತಲನು ಎಲ್ಲಿಂದ ಬಂದ? ವಿಷಯ ಏನಂತಂದ್ರೆ, ಈ ಪತ್ರಿಕೆ ಬರೆಯೋ ಟೈಮ್ಗೆ ಪೌಲನು ಸೆರೆಮನೆಯಲ್ಲಿದ್ದಾನೆ, ಜೈಲಲ್ಲಿದ್ದಾನೆ. ಯಾವ ಜೈಲಲ್ಲಿದ್ದಾನೆ? ರೋಮಾ ಪಟ್ಟಣದಲ್ಲಿರುವಂತ ಜೈಲಲ್ಲಿದ್ದಾನೆ. ಅಂದರೆ ಪೌಲನು ತನ್ನ ಅಂತ್ಯ ದಿನಮಾನಗಳಲ್ಲಿದ್ದಾನೆ, ರೋಮಾ ಪಟ್ಟಣದಲ್ಲಿರುವಂತ ಜೈಲಲ್ಲಿದ್ದಾನೆ. ವೆರಿ ಗುಡ್. ಈಗ ಮತ್ತೊಂದು ಪ್ರಶ್ನೆ, ಈ ದಾಸನು ಜೈಲಿಗೆ ಹೆಂಗ್ ಹೋದ? ಜೈಲಿಗೆ ಹೋದ. ವೆರಿ ಗುಡ್. ಹೇಗೋದ ಜೈಲಿಗೆ? ಫಾರ್ ಎಕ್ಸಾಂಪಲ್, ನಾನೊಂದು ದಾಸನನ್ನ ಕೊಂಡುಕೊಂಡೆ. ಹೋಗಿ ಮಾರ್ಕೆಟ್ಗೆ ಹೋಗಿ ಒಂದು ದಾಸನನ್ನ ನಾನು ಕೊಂಡ್ಕೊಂಡೆ, ಚೆನ್ನಾಗಿದ್ದಾನೆ, ಕೆಲಸ ಮಾಡ್ತಾನೆ ಅಂತ ಅನ್ಸಿ ಕ್ರಯವನ್ನು ಕೊಟ್ಟು ನಾನು ಕೊಂಡುಕೊಂಡಿದ್ದೀನಿ. ಕೊಂಡುಕೊಂಡಿರುವಂತ ದಾಸನು ಮನೆಗ್ ಬಂದಿದ ತಕ್ಷಣ ನಾನು ಮಾಡುವಂತ ಕೆಲಸ ಏನಂತಂದ್ರೆ, ಅವನನ್ನ ಮನೆ ಬಾಗಿಲಿನ ಹತ್ರ ಕರೆಸಿ, ದ್ವಾರದ ಪಟ್ಟಿಗಳಿರ್ತಾವಲ್ವ, ಅದ್ರ ಹತ್ರ ಅವನ್ನ ಕರೆಸಿ ಅವನ ಕಿವಿಯನ್ನ ಆ ದ್ವಾರದ ಆ ಪಟ್ಟಿಗಳಿಗೆ ಚುಚ್ಚಬೇಕು. ಸೊ ದಟ್ ಒಂದು ಪೀಸ್ ಕಟ್ ಆಗತ್ತೆ, ಅಥವಾ ಒಂದು ಹೋಲ್ ಬೀಳುತ್ತೆ. ಒಂದು ಪೀಸ್ ಆದ್ರೂ ಕಟ್ ಆಗತ್ತೆ ಅಥವಾ ಹೋಲ್ ಆದ್ರೂ ಬೀಳುತ್ತೆ. ಯಾವಾಗಾದ್ರೆ ಈ ಹೋಲ್, ಈ ಕ್ರ್ಯಾಕ್, ಈ ಒಂದು ಪೀಸ್ ಕಟ್ ಆಗಿರುವಂತದ್ದು ಇರುತ್ತೆ ನೋಡಿ, ಇದರ ಅರ್ಥ ಏನಂತಂದ್ರೆ ಇವನು ನನಗ್ ದಾಸನು. ಇವನು ಫಸ್ಟ್ ಆಫ್ ಆಲ್ ಅದನ್ನ ನೋಡಿದ ತಕ್ಷಣ ಇವನು ಯಾರಿಗೋ ದಾಸನು,
ಸೆಕೆಂಡ್ ಆಫ್ ಆಲ್, ಯಾರಿಗ್ ದಾಸನು? ಇವನು ಇಂಥವನಿಗೆ ದಾಸನು. ಈಗ ಇದು ನಮಗೆ ಅರ್ಥ ಆಗ್ಬೇಕು ಅಂತಂದ್ರೆ, ಸಾಧಾರಣವಾಗಿ ಕುರಿಗಳನ್ನ ಮೇಯಿಸುವಂತವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಎಲ್ಲಾ ಕುರಿಗಳು ಬೆಳ್ಳಗಿರುತ್ತವೆ. ನನ್ ಕುರಿ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ, ಆ ಕುರಿಗಳ ಮೈ ಮೇಲೆ ಚಿಕ್ಕದಾಗಿರುವಂತ ಪೇಂಟ್ ಹಾಕ್ತಾರೆ. ಪೇಂಟ್ ಆದ್ರೆ ಹಿಂಭಾಗದಲ್ಲೋ ಮುಂಭಾಗ ಎಲ್ಲೋ ಒಂದ್ ಜಾಗದಲ್ಲಿ ಪೇಂಟ್ ಹಾಕ್ತಾರೆ, ರೆಡ್ ಬ್ಲೂ ಗ್ರೀನ್, ಸೊ ದಟ್ ಅವರು ಸಂಜೆ ಮನೆ ಕರ್ಕೊಂಡು ಹೋಗ್ಬೇಕಾದ್ರೆ ನನ್ನ ಕುರಿಗಳು ಯಾವ್ದು ಅಂತ ಗೊತ್ತಾಗ್ಲಿಕ್ಕೆ, ಇದು ನನ್ನ ಕುರಿ ಅಂತ ಗೊತ್ತಾಗ್ಲಿಕ್ಕೆ ಪೇಂಟ್ ಮಾಡಿರ್ತಾರೆ. ಹೀಗೆ ಇವನು ನನ್ನ ದಾಸನು, ಇವನು ನಾನು ಕೊಂಡುಕೊಂಡಂತ ದಾಸನೆಂಬುದಾಗಿ ಗೊತ್ತಾಗ್ಲಿಕ್ಕೆ ಪೇಂಟ್ ಮಾಡುವಂತ ಕುರಿಗಳು ಹಾಗಲ್ಲ, ಇವರು ಕಿವಿಗೆ ಹೋಲ್ ಮಾಡ್ತಾರೆ. ಈಗ ಈ ಒನೇಸಿಮನೆಂಬಂತ ವ್ಯಕ್ತಿ ದಾಸನು ಕಳ್ಳತನ ಮಾಡಿ ಹೊರಟು ಹೋಗಿದ್ದಾನೆ, ಮನೆ ಬಿಟ್ಟಿದ್ದಾನೆ. ಎಲ್ಲಿ ನಡೆದಿದೆ ಈ ಕಳ್ತನ? ಎಲ್ಲಿ ಇವರಿಬ್ಬರು ಯಜಮಾನರು ದಾಸರಾಗಿದ್ದರು ಅಂತಂದ್ರೆ, ದಾಸರಾಗಿದ್ದಂತ ಪಟ್ಟಣ ಕೊಲಸ್ಸಿ ಎಂಬಂತ ಪಟ್ಟಣದಲ್ಲಿ ಒನೇಸಿಮನು ದಾಸನಾಗಿದ್ದನು. ಫಿಲೆಮೋನನ್ ಇರುವಂತ ಸಿಟಿ ಹೆಸರು. ಓಕೆ, ಅಲ್ಲಿಂದ ಜೈಲಲ್ಲಿರುವಂತ ಪೌಲನು ಅಥವಾ ಜೈಲಲ್ಲಿರುವಂತ ಒನೇಸಿಮನ್ ಇರುವಂತ ಜಾಗಕ್ಕೆ 100 ಕಿಲೋಮೀಟರ್ಗಳ ವ್ಯತ್ಯಾಸ, ಅಪ್ರಾಕ್ಸಿಮೇಟ್ಲಿ 100 ಕಿಲೋಮೀಟರ್ಸ್. ಈಗ 100 ಕಿಲೋಮೀಟರ್ಸ್ ಓಡೋಗಿದ್ದಾನೆ, 100 ಕಿಲೋಮೀಟರ್ ಓಡೋಗಿದ್ದಾನೆ ಭಯದಿಂದ. 100 ಕಿಲೋಮೀಟರ್ ಓಡೋಗಿರುವಂತ ಒನೇಸಿಮನನ್ನ ತೆಗೆದುಕೊಂಡು ಬಂದು ಜೈಲಿಗೆ ಹಾಕಿದ್ದಾರೆ. ಯಾಕೆ ಹಾಕಿದ್ದಾರೆ ಜೈಲಿಗೆ? ಯಾಕೆ ಅಂತಂದ್ರೆ, ರೋಡ್ ಮೇಲೆ ನಡಿಬೇಕಾದ್ರೆ ಸಾಧಾರಣವಾಗಿರುವಂತ ಮನುಷ್ಯರ ಇರ್ತಾರೆ, ಕಿವಿಗೆ ಯಾಕಂದ್ರೆ ಇವಾಗ ಈ ವ್ಯಕ್ತಿ ದಾಸನಲ್ವಾ. ದಾಸನ್ ಅಂತಂದ್ರೆ ಕಿವಿಗೆ ಏನಿರುತ್ತೆ? ಶೇಪ್ ಇರುತ್ತೆ, ಹೋಲ್ ಇರುತ್ತೆ, ಕಟ್ಟಾಗಿದೆ ಅಂತಂದ್ರೆ ಎಲ್ಲರಿಗೂ ಗೊತ್ತು ಈ ತರ ದಾಸನಾಗಿರೋನು ಯಜಮಾನನ ಮನೇಲಿ ಇರ್ಬೇಕೆ ಬಿಟ್ರೆ ಇವನೇನ್ ರೋಡ್ ಅಲ್ಲಿ ಓಡಾಡ್ತಿದ್ದಾನೆ. ಎಲ್ಲಿ ನಿನ್ ಊರು? ಎಲ್ಲಿಂದ ಬಂದಿದೆ ಕೇಳ್ತೇವಲ್ವ ಪ್ರೇರೆ? ಫಾರ್ ಎಕ್ಸಾಂಪಲ್, ನಮ್ಗೆ ರೋಡ್ ಮೇಲೆ ಸ್ಕೂಲ್ ಅಲ್ಲಿ ಇರ್ಬೇಕಾಗಿರುವಂತ ಮಕ್ಕಳು ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ರೋಡ್ ಉದ್ದ ತಿರ್ಗಾಡ್ತಿದಾರೆ ಅನ್ಕೊಳ್ಳಿ, ನಾವು ರೆಸ್ಪಾನ್ಸಿಬಿಲಿಟಿ ಉಳ್ಳಂತವ್ರು ಏನಂತ ಕೇಳ್ತೇವೆ? ಯಾವ ಸ್ಕೂಲು, ಎಲ್ಲಿ ಮನೆ ಇರೋದು, ಇವೆಲ್ಲ ಡೀಟೇಲ್ಸ್ ಕೇಳ್ತೇವೆ. ಸೊ ಸಿಮಿಲರ್ಲಿ ಈ ವ್ಯಕ್ತಿಯನ್ನು ಕೇಳಿದರೆ, ಎಲ್ಲಿ ನಿನ್ ಊರು, ಎಲ್ಲಿಂದ ಬಂದಿದ್ದಿ, ಯಾರು ನಿನ್ನ ಯಜಮಾನ, ಈ ವ್ಯಕ್ತಿ ಡೀಟೇಲ್ಸ್ ಎಲ್ಲ ಕೇಳಿ ಏನ್ ಮಾಡ್ಬಿಟ್ಟಿದ್ದಾರೆ ಅಂತ ರೋಮಾ ಪಟ್ಟಣದಲ್ಲಿರುವಂತ ಜೈಲಿಗೆ ಹಾಕ್ಬಿಟ್ಟಿದ್ದಾರೆ. ಯಾಕಂದ್ರೆ ನೀನು ದಾಸನು, ಮಾಡಿರೋದೇ ತಪ್ಪು ಕೆಲ್ಸ, ಮತ್ತೆ ಅಲ್ಲಿಂದ ಓಡ್ ಬಂದಿದ್ಯಾ ಅಂತೇಳಿ ಇಮಿಡಿಯೇಟ್ ಜೈಲಿಗೆ ಹಾಕಿದ್ದಾರೆ. ಸೊ ಈ ಜೈಲಲ್ಲಿ ಸಿಕ್ಕಿರುವಂತ ವ್ಯಕ್ತಿನೇ ಪೌಲನು. ಈಗ ಮೊದಲೇ ಹೇಳಿಕೊಂಡ ಹಾಗೆ ಸತ್ಯವೇದದಲ್ಲಿರುವಂತ ಕೆಲವೊಬ್ಬರ ಜೀವನಗಳು ನಮ್ಮ ಜೀವನಗಳೊಂದಿಗೆ ಲಿಂಕ್ ಆಗುತ್ತೆ. ಈಗ ನಮಗೆ ಈ ಪತ್ರಿಕೆಯಲ್ಲಿ ಕಾಣುವಂಥದ್ದು 3 ಕ್ಯಾರೆಕ್ಟರ್. 1 ಪೌಲನು, 2 ಒನೇಸಿಮನು, 3 ಫಿಲೆಮೋನನು. ಓಕೆ, ಈ 3 ಕ್ಯಾರೆಕ್ಟರ್ಸ್ ನಮಗೆ ಕಾಣುತ್ತೆ, ಪೌಲನು, ಒನೇಸಿಮನು, ಫಿಲೆಮೋನನು. ಓಕೆ, ಈ 3 ಕ್ಯಾರೆಕ್ಟರ್ ಅಲ್ಲಿ ಯಾವ ಕ್ಯಾರೆಕ್ಟರ್ಗೆ ನಾವು ಸಿಂಕ್ ಆಗ್ತೇವೆ? ಯಾವ ವ್ಯಕ್ತಿ ಜೊತೆಗೆ ನನ್ನ ಬದುಕು ಕೂಡ ಇದೆ ಅಂತ ಅನ್ನುವ ಮಟ್ಟಿಗೆ ನಾವು ಬದುಕ್ತಿದ್ದೇವೆ? ಪೌಲನಷ್ಟು ಭಕ್ತಿ ನಮ್ಮಲ್ಲಿಲ್ಲ. ಸೇವೆಗೋಸ್ಕರ ಏನಾದರೂ ಮಾಡಬೇಕೆನ್ನುವಂತ ತವಕ ನಮಗೆ ಇಲ್ಲ. ಸೇವೆಗೋಸ್ಕರ ಪ್ರಾಣಗಳನ್ನೇ ಪಣವಾಗಿಟ್ಟು ಮಾಡುವಷ್ಟು ಧೈರ್ಯ ನಮಗೆ ಇಲ್ಲ. ಮನೆ ಬಿಟ್ಟೆ ಹೋಗಲ್ಲ, ದೇಶ ಬಿಟ್ಟೇನು ಹೋಗ್ತೇವೆ. ಪೌಲನ ಕ್ಯಾರೆಕ್ಟರ್ ನಮ್ಮದು ಅಲ್ಲ. ಹೋಗ್ಲಿ ಫಿಲೆಮೋನನ್ ಇದಾನಲ್ವಾ, ಯಜಮಾನನು, ಓಕೆ, ಬಿಸಿನೆಸ್ ಮ್ಯಾನ್, ದಾಸನನ್ನ ಆ ಟೈಮಲ್ಲೇ ಕೊಂಡ್ಕೊಂಡಿದ್ದಾನೆ ಅಂತಂದ್ರೆ ಸಾಮಾನ್ಯವಾದಂತ ವ್ಯಕ್ತಿ ಅಲ್ಲ, ಹೌದಾ? ನಮ್ ತಾತರ ಕಾಲದಲ್ಲಿರುವಂತವ್ರು ಕಾರ್ ಮೇಂಟೈನ್ ಮಾಡ್ತಿದ್ದಾರೆ ಅಂತ ಇವಾಗ ಹೇಳಿದ್ರು ಅನ್ಕೊಳ್ಳಿ. ನಮ್ ತಾತ ಅವ್ರದ್ದು ಇದು ಕಾರು, ಅಂಬಾಸಿಡರ್ ಕಾರು ಅಂತ ಹೇಳಿದ್ರು ಅನ್ಕೊಳ್ಳಿ. ಪೂರ ಅವರು ಫುಲ್ ರಿಚ್, ಹೆವಿ ರಿಚ್. ನಮ್ ತಾತ ಅವ್ರಾದ್ರೆ ಊರ್ ಬಿಟ್ಟು ಊರು ಹೋಗಕ್ಕೆ ನಡ್ಕೊಂಡು ಹೋಗ್ತಿದ್ರಂತೆ. ಬಟ್ ಅವ್ರ ತಾತ ನಡ್ಕೊಂಡು ಹೋಗಲ್ಲ, ಅಂಬಾಸಿಡರ್ ಕಾರ್ ಹತ್ಕೊಂಡು ಹೋಗ್ತಾರೆ. ಸೊ ಕಂಪ್ಲೀಟ್ಲಿ ರಿಚ್. ಇವಾಗ ಫಿಲೆಮೋನನು ದಾಸನನ್ನ ಕೊಂಡ್ಕೊಂಡಿದ್ದಾನೆ ಅಂತಂದ್ರೆ ಪೂರ ಈಸ್ ವೆರಿ ರಿಚ್, ಬಿಸಿನೆಸ್ ಮ್ಯಾನ್ ಆ ವ್ಯಕ್ತಿ. ಓಕೆ,
ರಿಚೆಸ್ಟ್ ಪರ್ಸನ್ ಆಗಿರುವಂತ ಪರಿಸ್ಥಿತಿ ನಮ್ದೇನಾದ್ರು ಇದೆಯಾ? ನಮ್ದೇನಾದ್ರು ಬಿಸ್ನೆಸ್ ಲೀಗಲ್ ಏನಂತಾರೆ ಬಿಸ್ನೆಸ್ ಇವೇನಾದ್ರು ಇದಾವ? ಇನ್ನು ಪೌಲನ ಜೊತೆಗೆ ಹೋಲಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಂತೇಳಿ ಫಿಲೆಮೋನ ಜೊತೆಗೆ ಹೋಲಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹೋಗ್ಲಿ, ಒನೆಸಿಮನ ಜೊತೆಗೆ ನಮ್ಮ ಬದುಕೇನಾದ್ರೂ ಸಿಂಕ್ ಆಗುತ್ತಾ ನೋಡೋಣ. ಒನೆಸಿಮನು ದಾಸನು ದಾಸನಾಗಿ ಹೇಗಾದ? ದಾಸನಾಗಿ ಹೇಗಾದ? ಈ 2 ರೀತಿಯಾಗಿ ದಾಸನಾಗ್ಬೋದು. ಇನ್ಫ್ಯಾಕ್ಟ್ 3 ರೀತಿಯಾಗಿ. ಒಂದು, ದೇಶದ ಮೇಲೆ ಮತ್ತೊಂದು ದೇಶ ಯುದ್ಧಕ್ಕೆ ಬಂದಾಗ ಆ ದೇಶದ ಸೈನಿಕರಾಗಿರ್ಬೋದು, ಜನರೇ ಆಗಿರ್ಬೋದು, ಸತ್ತ ನಂತರ ಮಿಕ್ಕಿರುವಂತ ಉಳಿದಿರುವಂತ ಜನರನ್ನ ಏನ್ ಮಾಡ್ತಾರೆ? ಇವ್ರ ದೇಶಕ್ಕೆ ಕರ್ಕೊಂಡು ಬರ್ತಾರೆ. ಇವ್ರ ದೇಶದಲ್ಲಿ ಏನ್ ಮಾಡ್ಬೇಕು? ಕೆಲಸ ಮಾಡಬೇಕು. ಆಳುಗಳಾಗಿ ದಾಸರಾಗಿ ಕೆಲಸ ಮಾಡಬೇಕು. ಓಕೆ, ಈ ರೀತಿಯಾಗಿ ದಾಸರಾಗಿ ಕರೆಯಲ್ಪಟ್ಟಂತವ್ರು ಒಂದು. ಆದರೆ ಈ ಈ ಒನೆಸಿಮನು ಆ ರೀತಿಯಾಗಿ ದಾಸನಾಗಿ ಕಂಡುಕೊಂಡವನಲ್ಲ, ಅಥವಾ ದಾಸನಾಗಿ ಬಂದವನಲ್ಲ. ಈ 2ನೇದು. ಒನೆಸಿಮನು ಫಿಲೆಮೋನನು ಒನೆಸಿಮನನ್ನ ಕೊಂಡುಕೊಂಡ ರೀತಿ, ದುಡ್ಡು ಕೊಟ್ಟು ಕ್ರಯವನ್ನು ಕೊಟ್ಟು ಕೊಂಡುಕೊಂಡಿರುವಂತ ರೀತಿ. ಓಕೆ, ಹೀಗೆ ಕೊಂಡುಕೊಂಡಿರುವಂತ ದಾಸನು ಒನೆಸಿಮನು. ನಮ್ಮನ್ನ ಯಾರಾದ್ರೂ ಆತರ ಕೊಂಡುಕೊಂಡಿದಾರ? ಫಸ್ಟ್ ಆಫ್ ಆಲ್, ನಾವ್ ಎಲ್ಲೂ ಯುದ್ಧಕ್ಕೆ ಹೋಗಿಲ್ಲ. ಸೆಕೆಂಡ್ ಆಫ್ ಆಲ್, ನಮ್ಮನ್ನ ಯಾರೂ ಕೊಂಡುಕೊಂಡಿಲ್ಲ, ಯಾರು ಕೂಡ ಕೊಟ್ಟು ಕೂಡ ಇಲ್ಲ. ಸೊ ಒನೆಸಿಮನ ಹಾಗೆ ನಾವು ದಾಸರು ಕೂಡ ಅಲ್ಲ. ಮತ್ತೆ ನಾವು ಎಲ್ಲಿಂದ ದಾಸರಾದ್ವಿ? ಅಥವಾ ಪೌಲನು ಅಲ್ಲ, ನಾವು ಫಿಲೆಮೋನನು ಅಲ್ಲ, ಒನೆಸಿಮನು ಅಲ್ಲ. ಮತ್ತೆ ನಾವು ಯಾರೊಂದಿಗೆ ಹೋಲಿಸ್ಕೊಳ್ಳಿಕ್ಕಾಗುತ್ತೆ? ಹೌ ಕ್ಯಾನ್ ವಿ ಕಂಪೇರ್ ಅವರ್ ಲೈಫ್ಸ್? ಹೇಗೆ ಈ ಪತ್ರಿಕೆ ನಮಗೆ ಇಂಪ್ಯಾಕ್ಟ್ ಕೊಡುತ್ತೆ? ಹೇಗೆ ಈ ಪತ್ರಿಕೆ ನಮಗೆ ಯೂಸ್ ಆಗುತ್ತೆ? ಬಿಕಾಸ್ ಸತ್ಯವೇದದಲ್ಲಿರುವಂತ ಪತ್ರಿಕೆ ಯೂಸ್ ಆಗಿಲ್ಲ ಅಂತಂದ್ರೆ ದೇವ್ರು ಇನ್ಯಾಕೆ ಬರೆಸಿದ್ದಾರೆ? ಸತ್ಯವೇದದಲ್ಲಿರುವಂತ ಮಾತುಗಳು ನಮ್ಗೆ ಪ್ರಯೋಜನಕರವಾಗಿಲ್ಲ ಅಂತಂದ್ರೆ ಮತ್ತೆ ದೇವರು ಯಾಕೆ ಬರೆಸಿದ್ದಾರೆ? ಮೈ ಡಿಯರ್ ಫ್ರೆಂಡ್, ದೇವರು ಸತ್ಯವೇದದಲ್ಲಿ ಒಂದು ಪತ್ರಿಕೆಯನ್ನು ಅಥವಾ ಒಂದು ಪುಸ್ತಕವನ್ನು ಇಟ್ಟಿದ್ದಾರೆ ಅಂತಂದ್ರೆ ಸುಮ್ಮನೆ ಇಟ್ಟಿಲ್ಲ. ಅದರ ಹಿಂದೆ ತುಂಬಾ ಚರಿತ್ರೆ ಇದೆ. ಅದರ ಹಿಂದೆ ಇರುವಂತ ಇತಿಹಾಸ ಬಹಳ ದೊಡ್ಡದಾಗಿದೆ. ಅದನ್ನ ನಾವು ಅರ್ಥ ಮಾಡಿಕೊಂಡರೆ ನಮ್ಮ ಬದುಕುಗಳು ಬದಲಾಗ್ತವೆ, ನಮ್ಮ ಜೀವನಗಳು ಬದಲಾಗ್ತವೆ, ನಮ್ಮ ಬದುಕುಗಳು ಬದಲಾಗ್ತವೆ. ಸೊ ಇಲ್ಲಿ ನಾವು ಮೊದಲು ಮಾತನಾಡಿಕೊಂಡ ಹಾಗೆ, ಒಂದು ದೇಶ ಮತ್ತೊಂದು ದೇಶದ ಮೇಲೆ ಯುದ್ಧ ಮಾಡಿದಾಗ, ಕಾದಾಡಿದಾಗ ಆ ಜನರು ಈ ಜನರಿಗೆ ಏನಾಗ್ತಾರೆ? ರೆಫ್ಯೂಜೀಸ್ ಆಗ್ತಾರೆ, ಅಥವಾ ದಾಸರಾಗ್ತಾರೆ. ಓಕೆ, ನಾವೇನಾದ್ರೂ ಎಲ್ಲಾದ್ರೂ ಸೋತೋಗಿದ್ದೇವಾ ಅಂತ ನೋಡಿಕೊಳ್ಳೋದಾದ್ರೆ, ನಮ್ಮ ಯೌವನದ ಪ್ರಾರಂಭದಿಂದ ಅನೇಕ ಸಂದರ್ಭಗಳಲ್ಲಿ, ಅನೇಕ ವಿಷಯಗಳಲ್ಲಿ ನಾವು ಸೋಲುತ್ತಿದ್ದೇವೆ. ಎಲ್ಲಿ, ಯಾವಾಗ, ಯಾರಿಗೆ? ಹೌದು, ನಮ್ಮ ಬದುಕಿನಲ್ಲಿ ನಮ್ಮ ದೇಹದ ಇಚ್ಛೆಗಳನ್ನು ನೆರವೇರಿಸಿಕೊಳ್ಳುವುದಕ್ಕೋಸ್ಕರ ವಾಕ್ಯವನ್ನು ತಿಳಿದವರಾದಾಗ್ಯೂ, ವಾಕ್ಯದ ಪ್ರಕಾರವಾಗಿ ಬದುಕುತ್ತಿರುವವರಾದಾಗ್ಯೂ, ನಮ್ಮ ತಂದೆ ತಾಯಿಗಳು ವಾಕ್ಯವನ್ನು ತಿಳಿದಂತ ದೇವರ ಇರುವಾಗಿಯೂ ಕೂಡ ನಾವು ನಮ್ಮ ಬದುಕಿನ ವಿಷಯದಲ್ಲಿ, ಭಕ್ತಿಯ ವಿಷಯದಲ್ಲಿ, ಆಸಕ್ತಿಯ ವಿಷಯದಲ್ಲಿ, ಹೃದಯವನ್ನು ಕಾಪಾಡಿಕೊಳ್ಳುವುದರ ವಿಷಯದಲ್ಲಿ ಹೋರಾಡುತ್ತಿದ್ದೇವೆ. ಇನ್ನು ಹೇಳಬೇಕು ಅಂತಂದ್ರೆ ಹೋರಾಟದಲ್ಲಿ ಸೋತು ಹೋಗುತ್ತಿದ್ದೇವೆ. ಒಳ್ಳೆಯದು, ಕೆಟ್ಟದ್ದು, ದೇವರು, ಸೈತಾನನು, ದುಷ್ಟನು, ಇವು ಎಲ್ಲವೂ ಕೂಡ ಒಂದಕ್ಕೊಂದು ಹೋರಾಡುತ್ತಾ ಇರುತ್ತೆ. ಈ ಹೋರಾಟದಲ್ಲಿ ನಮ್ಮ ಗೆಲುವು ಯಾರಿಗೆ? ನಮ್ಮ ಅವಕಾಶವು ಯಾರಿಗೆ? ನಮ್ಮ ಬದುಕು ಯಾರಿಗೆ ನಾವು ಕೊಡುತ್ತಿದ್ದೇವೆ? ಅಂಟಿಲ್ ಅನ್ಲೆಸ್ ವಿ ಡೋಂಟ್ ಸರೆಂಡರ್ ಅವರ್ ಲೈಫ್ಸ್, ನಮ್ಮ ಬದುಕುಗಳನ್ನ ಕ್ರಿಸ್ತನಿಗೋಸ್ಕರ ಸಮರ್ಪಿಸದೆ ಹೋದಾಗ ಹೋರಾಡುವುದು ತಪ್ಪಲ್ಲ ಪ್ರಿಯರೇ. ಆ ಹೋರಾಟದಲ್ಲಿ ಸೋತು ಹೋಗ್ತೇವೆ ನೋಡಿ, ಅದು ತಪ್ಪು. ಸೋತ್ ಹೋದಾಗ ನಡೆಯುವಂತದ್ದೇನೋ ಗೊತ್ತಾ? ಯಾರಾದ್ರೆ ಗೆದ್ದಿದ್ದಾರೋ ಆ ಗೆದ್ದವರಿಗೆ ದಾಸರಾಗಿ ಹೋಗಬೇಕಾಗುತ್ತೆ. ಯಾರು ನಮ್ಮನ್ನು ಸೋಲಿಸಿದ್ದು, ಯಾರು ನಮ್ಮನ್ನು ಗೆದ್ದಿದ್ದು, ದೇವರಿಗೆ ಅವಕಾಶವನ್ನು ಕೊಟ್ಟಿಲ್ಲ. ದೇವರನ್ನು ನಾವು ಸೋಲಿಸಿದ್ದೇವೆ. ಶತ್ರು ಸೈತಾನನನ್ನು ನಾವು ಗೆಲ್ಲಿಸಿದ್ದೇವೆ. ಇಲ್ಲಿ ಸೈತಾನನನ್ನ ಗೆಲ್ಲಿಸಿರೋದು ಮ್ಯಾಟರ್ ಅಲ್ಲ ಪ್ರಿಯರೇ, ಅವನಿಗೆ ದಾಸರಾಗಿ ಹೋಗಿದ್ದೇವೆ ನೋಡಿ. ಸೈತಾನನು ಗೆದ್ದಿರೋದು ದೊಡ್ಡ ಮ್ಯಾಟರ್ ಅಲ್ಲ, ಆದರೆ ಅವನಿಗೆ ದಾಸರಾಗಿ ಹೋಗಿದ್ದೇವೆ ನೋಡಿ, ಇದು ತಪ್ಪು. ಒನೆಸಿಮನು ಫಿಲೆಮೋನನಿಗೆ ದಾಸನು. ಈ ದಾಸನಾಗಿರುವಂತದ್ದು
ಕೊಂಡುಕೊಂಡಿರುವಂತದ್ದು, ಫಿಲೆಮೋನನು ಕೊಂಡುಕೊಂಡಿರುವಂತದ್ದು ತಪ್ಪಲ್ಲ, ದಾಸನಾಗಿದ್ದೇನೆ ಎಂಬುದನ್ನು ಮರೆತು ತಪ್ಪು ಮಾಡಿರುವಂತದ್ದು ತಪ್ಪು. ನಾನು ಆಲ್ರೆಡಿ ದಾಸನು, ನನಗೇ ಗತಿ ಇಲ್ಲ. ಫಿಲೆಮೋನನು ಫುಡ್ ಹಾಕಿದ್ರೇನೆ ನನಗೆ ಫುಡ್. ಅಂತದ್ರಲ್ಲಿ ಫಿಲೆಮೋನನ್ನೇ ಎದುರಾಕೊಂಡ, ಫಿಲೆಮೋನನ ಮನೆಯಲ್ಲೇ ಕಳ್ತನ ಮಾಡಿದ್ದಾನೆ. ನನ್ನ ಬದುಕಿ ಏನಾಗ್ಬೇಕು? ಯೋಚನೆ ಮಾಡದ್ನ? ಮಾಡಿಲ್ಲ. ಯೋಚನೆ ಮಾಡಿಲ್ಲ. ತಪ್ಪು ಮಾಡಬೇಕಾದ್ರೆ ನಮಗೆ ಗುಡ್ ಸೆನ್ಸ್ ಎಲ್ಲ ಕಟ್ ಆಗ್ತಾ ಇರುತ್ತೆ. ತಪ್ಪು ಮಾಡಬೇಕಾದ್ರೆ ಗೊತ್ತು ಇದು ತಪ್ಪು ಅಂತ, ಇದು ಮಾಡಬಾರದು ಅಂತ ಗೊತ್ತಿದ್ದರೂ ಕೂಡ ನಾವು ಮಾಡ್ತೇವೆ. ಮಾಡಿದ ನಂತರ ಗೊತ್ತಾಗುತ್ತೆ ನಾನು ಮಾಡಿದ್ದು ಬಹಳ ದೊಡ್ಡ ತಪ್ಪಂತ. 100 ಕಿಲೋಮೀಟರ್ ಅಲ್ವಲ್ಲ, 1000 ಕಿಲೋಮೀಟರ್ ಆದ್ರೂ ಕೂಡ ಓಡೋಗ್ತೇವೆ ಆ ತಪ್ಪಿಂದ, ಆ ಮಾಡಿದ ಜಾಗದಿಂದ. ಯಾಕಂತಂದ್ರೆ ತಪ್ಪು ಅಂತ ಮಾಡುವಾಗ ಅದು ತಪ್ಪಂತ ನಮ್ಗೆ ಅನ್ಸಲ್ಲ ಪ್ರೇರ. ಒಂದ್ ವೇಳೆ ಅನ್ಸಿದ್ರೆ ನಾವು ಮಾಡ್ತಿರ್ಲಿಲ್ಲ. ತಪ್ಪು ಮಾಡುವಾಗ ತಪ್ಪ ಅನ್ಸದೆ ಇರುವಂತದ್ದು, ಮಾಡಿದ ನಂತರ ಇದ್ದಕ್ಕಿದ್ದಂಗೆ ದೊಡ್ಡ ತಪ್ಪ ಹಾಗೆ ನಮಗ್ ಕಾಣುತ್ತೆ. ಅದನ್ನ ಸರಿ ಮಾಡ್ಕೊಳ್ಳಿಕ್ಕೆ ಕೆಲವೊಬ್ಬರ ಬದುಕುಗಳು ಸಾಕಾಗಲ್ಲ. ಇಲ್ಲಿ ಫಿಲೆಮೋನನು ಒನೇಸಿಮನನ್ನ ಕೊಂಡುಕೊಂಡಿದ್ದಾನೆ, ನನಗೆ ದಾಸನಾಗಿರ್ತಾನೆ ಅಂತ. ಅವನು ತಪ್ಪು ಮಾಡಿ ಹೊರಟು ಹೋಗಿದ್ದಾನೆ. ಹೊರಟು ಹೋದಂತ ಫಿಲೆಮೋನನು ಪರಿಚಯಗೊಂಡಿರುವಂತದ್ದು ಪೌಲನ ಜೊತೆಗೆ. ಪೌಲನೇನ್ ಹೇಳ್ತಿದ್ದಾನೆ? ನನ್ನ ಮಗನು, ಈಸ್ ಮೈ ಸನ್. ಹೇಗಾದ ಮಗನು? ಬಯೋಲಾಜಿಕಲಿ ಅಲ್ಲ, ಶಾರೀರಿಕವಾಗಿ ಅಲ್ಲ, ನನ್ನ ಮಗನು ಆತ್ಮಿಕವಾಗಿ. ಪೌಲನಿಗಿರುವಂತ ಒಂದು ಕೆಟ್ಟ ಅಭ್ಯಾಸವೇನೋ ಗೊತ್ತಾ ಪ್ರಿಯರೇ? ಪೌಲನು ಯಾರೇ ಸಿಕ್ಕಿದ್ರು ಸುವಾರ್ತೆ ಹೇಳ್ತಾರೆ. ಯಾರೇ ಸಿಕ್ಕಿದ್ರು ಕೂಡ ಬಾಯ್ ಬಿಟ್ಟು ಸುವಾರ್ತೆ ಹೇಳ್ತಾರೆ. ಇದು ಪೌಲನಿಗಿರುವಂತ ಅತಿ ದೊಡ್ಡ ಕೆಟ್ಟ ಅಭ್ಯಾಸ. ಫಿಲೆಮೋನನು ಸಿಕ್ಕಿದ, ಆ ಫಿಲೆಮೋನನು ಒನೇಸಿಮನು ಸಿಕ್ಕಿದ. ಒನೇಸಿಮನು ಹೋದಂತ ಜೈಲಲ್ಲಿ ಯಾರಿದ್ದಾರೆ? ಪೌಲನಿದ್ದಾನೆ. ಪೌಲನು ಸುಮ್ಮನೆ ಇರ್ತಾನ? ಪೌಲನು ಮಾತನಾಡದೆ ಇರ್ತಾನ? ಮಾತನಾಡ್ತಿದ್ದಾನೆ. ಏನಂತ ಮಾತನಾಡ್ತಿದ್ದಾನೆ? ಏನಪ್ಪಾ ನಿನ್ನ ಹೆಸರು? ಎಲ್ಲಿಂದ ಬಂದೆ? ಯಾಕೆ ಬಂದೆ? ಏನ್ ತಪ್ಪು ಮಾಡ್ದೆ? ಯಾರು ನಿನ್ನ ಯಜಮಾನನು? ಓಕೆ, ತಪ್ಪು ಮಾಡ್ದ, ಓಡ್ ಬಂದ, ಆಯ್ತು. ಮ್ಯಾಟರ್ ಏನಂತಂದ್ರೆ, ನಿನ್ನ ಬದುಕನ್ನ ಹೆಂಗೋ ಹಾಳು ಮಾಡ್ಕೊಂಡ್ಬಿಟ್ಟಿದ್ಯಾ. ನಿನ್ ಜೀವನದ್ರಲ್ಲಿ ಅರ್ಧ ಆಯುಷ್ಕಾಲ ಕಳ್ಕೊಂಡ್ಬಿಟ್ಟಿದ್ಯಾ. ಮುದುಕನು, ವಯಸ್ಸಾದಂತವನು, ಒಂದ್ ಬುದ್ಧಿ ಮಾತು ಹೇಳ್ತೀನಿ, ಕೇಳ್ತೀಯಾ? ಏನಯ್ಯ, ಏನ್ ಹೇಳ್ತೀಯ ಅಯ್ಯ? ಏನಂತಂದ್ರೆ, ನಿನ್ನ ಬದುಕನ್ನು ಒಬ್ಬರಿಗೆ ಒಪ್ಪಿಸಿಕೊಡ್ಬೇಕು. ನಿನ್ನ ಜೀವನವನ್ನು ಒಬ್ಬರಿಗೆ ಒಪ್ಪಿಸಿಕೊಡ್ಬೇಕು. ಒಪ್ಪಿಸಿಕೊಟ್ಟರೆ ನೀನು ಈ ಕೆಲಸ ಮಾಡ್ತಿರ್ಲಿಲ್ಲ. ಒಪ್ಪಿಸಿಕೊಟ್ರೆ ನೀನು ಮುಂದೆ ಇಂಥ ಕೆಲಸವನ್ನ ಮಾಡಲ್ಲ. ಯಾರಾತನು? ನಾನು ಆಲ್ರೆಡಿ ದಾಸನಲ್ವಾ? ನಾನು ಆಲ್ರೆಡಿ ದಾಸನ, ಇನ್ಯಾರಿಗ ಒಪ್ಪಿಸ್ಕೊಡ್ಲಿಕ್ಕಾಗತ್ತೆ? ಹೌದು, ಒಬ್ಬರಿದ್ದಾರೆ. ಅದನ್ನ ಹೆಸರು ಯೇಸು ಕ್ರಿಸ್ತನು. ಸೆರೆಮನೆಯಲ್ಲಿದ್ದುಕೊಂಡು ಸುವಾರ್ತೆಯನ್ನು ಸಾರಿದಂತ ಪೌಲನ ಸುವಾರ್ತೆಗೆ ವಿಧೇಯನಾದಂತ ವ್ಯಕ್ತಿ ಒನೇಸಿಮನು. ಅದಕ್ಕೆ ಹೇಳ್ತಿದ್ದಾನೆ, ನನ್ನ ಮಗನು, ಹಿ ಇಸ್ ಮೈ ಸನ್. ನನ್ನ ಮಗನಾದಂತ ಒನೇಸಿಮನನ್ನು ಕುರಿತು ನಿನ್ನನ್ನು ನಾನು ಬೇಡಿಕೊಳ್ತಿದ್ದೇನೆ. ಐ ಆಮ್ ರಿಕ್ವೆಸ್ಟಿಂಗ್ ಯು. ಪೌಲನ ಏಜ್ ಏನು? ಪೌಲನ ಸರ್ವಿಸ್ ಏನು? ಪೌಲನ ಎಕ್ಸ್ಪೀರಿಯನ್ಸ್ ಏನು? ಫಿಲೆಮೋನನ ಎಲ್ಲಿ ಪ್ರೇರೆ? ಫಿಲೆಮೋನನ್ ಯಾವ ಮೂಲೆಗೆ ಇರ್ತಾನೆ ಪೌಲನ ಬದುಕಿನ ಮುಂದೆ? ಬಟ್ ಸ್ಟಿಲ್ ಹಿ ಇಸ್ ರಿಕ್ವೆಸ್ಟಿಂಗ್ ಯಾರಿಗೋಸ್ಕರ? ಒನೇಸಿಮನಿಗೋಸ್ಕರ. ತನ್ನನ್ನು ತಾನು ತಗ್ಗಿಸಿಕೊಂಡನು ಒನೇಸಿಮನಿಗೋಸ್ಕರ. ತನ್ನನ್ನು ತಾನು ಕೇವಲವಾಗಿ ಮಾಡಿಕೊಂಡನು ಒನೇಸಿಮನಿಗೋಸ್ಕರ. ಯಾಕಂತಂದ್ರೆ ಒನೇಸಿಮನು ಬದಲಾಗಿದ್ದಾನೆ ಎಂಬ ಸಂಗತಿ ಪೌಲನಿಗೆ ಗೊತ್ತಾಗಿದೆ. ಒನೇಸಿಮನು ಬದಲಾಗಿದ್ದಾನೆ ಎಂಬ ಸಂಗತಿ ಪೌಲನಿಗೆ ಗೊತ್ತಾಗಿದೆ. ಬೇರೆ ನಾವು ಬದಲಾಗಿರುವಂತ ಸಂಗತಿ ನಮ್ ಪಕ್ಕದಲ್ಲಿರೋರ್ಗೆ ಗೊತ್ತಾ? ಮತ್ತೆ ನಾವು ಬದಲಾಗಿದ್ದೇವೆ ಎಂಬ ವಿಷಯ, ನಾವು ವ್ಯಕ್ತಿಗತವಾಗಿ ನಾವು ಮಾರ್ಪಟ್ಟಿದ್ದೇವೆ ಎಂಬಂತ ಸಂಗತಿ ನಮ್ಮ ಸುತ್ತಮುತ್ತಲಿರೋರ್ಗೆ ಯಾರಿಗಾದ್ರೂ ಗೊತ್ತಾ? ಮ್ಯಾಟರ್ ಗೊತ್ತಾ? ತುಂಬಾ ಸಲ ನಾವು ಕಾಂಪ್ರಮೈಸ್ ಆಗ್ಬಿಡ್ತಿರ್ತೇವೆ. ಅವನ್ ಏನ್ ಅಂದ್ಕೊಳ್ತಾನಂತ ಅವನಿಗೋಸ್ಕರ ನಾವು ಮಾಡ್ತೇವೆ. ಇವನೇನ್ ಅಂದ್ಕೊಳ್ತಾನಂತ ಇವನಿಗೋಸ್ಕರ ನಮ್ಮ ಕ್ಯಾರೆಕ್ಟರ್ನ ನಾವು ಬಿಟ್ಕೊಳ್ತಿರ್ತೇವೆ, ವಾಕ್ಯವನ್ನ ನಾವು ಬಿಟ್ಕೊಳ್ತಿರ್ತೇವೆ, ನಮ್ಮ ಜೊತೆಗಿರುವಂತ ಪವಿತ್ರಾತ್ಮನನ್ನ ನಾವು ಬಿಟ್ಕೊಳ್ತಿರ್ತೇವೆ. ಬಟ್ ದ ಮ್ಯಾಟರ್ ಇಸ್, ವಿಷಯ ಏನೋ ಗೊತ್ತಾ ಪ್ರಿಯರೇ? ಬಿಟ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ಅಲ್ಲಿ ಕ್ರಿಸ್ತನ ವಾಕ್ಯಕ್ಕೆ ಅವಮಾನವನ್ನ ನಾವು ತರ್ತಿದ್ದೇವೆ. ತಲೆ ತಗ್ಗಿಸುವಂತ ಪರಿಸ್ಥಿತಿಗಳಿಗೆ ನಾವು ಹೋಗ್ತಿದ್ದೇವೆ. ಮೈ ಡಿಯರ್ ಫ್ರೆಂಡ್ಸ್, ಬದುಕಿನಲ್ಲಿ ಎಂಥ ಕಠಿಣವಾದಂತ ಪರಿಸ್ಥಿತಿ ಬಂದಾಗಿಯೂ ಕ್ರಿಸ್ತನನ್ನು, ಆತನು ನಮಗೆ ಕೊಟ್ಟಂತ ವಾಕ್ಯವನ್ನು, ಆತನು ನಮಗೆ ತೋರಿಸಿದಂತ ಮಾರ್ಗವನ್ನು ಎಂದಿಗೂ ಬಿಡಬಾರದು. ಫಿಲೆಮೋನನ ಬಳಿಯಿಂದ ಓಡಿ ಹೋದಂತ ಒನೇಸಿಮನು ಬದಲಾಗಿದ್ದಾನೆ ಎಂಬ ಸಂಗತಿ ಪೌಲನಿಗೆ ಗೊತ್ತಾಯ್ತು. ಯಾಕಂತಂದ್ರೆ ಪೌಲನೇ ಸುವಾರ್ತೆ ಸಾರಿರೋದ್ರಿಂದ, ಪೌಲನೇ ವಾಕ್ಯವನ್ನ ತಿಳಿಸಿರೋದ್ರಿಂದ. ಇವತ್ತು ಚರ್ಚಲ್ಲಿರುವಂತ ಪಾಸ್ತರ್ಗೆ, ದೈವ ಸೇವಕರಿಗೆ
ದೊಡ್ಡ ಕ್ವಶನ್ ಮಾರ್ಕ್ ಏನಂತಂದ್ರೆ, ನಾನೇ ಪ್ರತಿ ವಾರ ವಾಕ್ಯ ಹೇಳ್ತಿರ್ತೇನೆ, ನಾನೇ ದೀಕ್ಷಾ ಸ್ನಾನ ಕೊಟ್ಟಿದ್ದೇನೆ, ಇವನಿನ್ನೂ ಬದಲಾಗಿದ್ದಾನೆ ಇಲ್ವಾ ನನಗೆ ಡೌಟ್. ಇವನ್ ಚೇಂಜ್ ಆಗಿದ್ದಾನೆ ಇಲ್ವಾ ನನಗೆ ಡೌಟ್. ಯಾಕೆಂತಂದ್ರೆ ಇವನ ಬದುಕು ಬದಲಾಗಿಲ್ಲ, ನಾಟಕ ಮಾಡ್ತಿದ್ದಾನೆ. ಇಲ್ಲಿ ಕುಳಿತಂತ ನಮ್ಮೆಲ್ಲರಲ್ಲೂ ಅನೇಕ ಮಂದಿ ನಾವು ಇವತ್ತಿಗೂ ಕೂಡ ಬದಲಾಗಿಲ್ಲ. ಟಿಲ್ ಟುಡೇ, ಟಿಲ್ ನೌ ನಾವು ಬದಲಾಗಿದ್ದೇವೆ ಅಂತಂದ್ರೆ ಅರ್ಥ ಏನೋ ಗೊತ್ತಾ ಪ್ರಿಯರೇ? ನಿನ್ನ ಹಳೆಯ ಬದುಕನ್ನು ನೋಡಿದವನು ನಿನ್ನ ಹೊಸ ಬದುಕನ್ನು ನೋಡಿದಾಗ ಅವನು ಹೇಳಬೇಕು, ಯಾಕೆ ಬದಲಾದೆ, ಏನ್ ಬದಲಾಗಿದೆಯಾ ನೀನು, ಏನ್ ನಿನ್ನ ಬದುಕಿನಲ್ಲಿ ಚೇಂಜ್ ಕಾಣ್ತಿದೆ. ವೆನ್ somebody comes and tells you that means you have changed. ಅವನು ನಿನಗ್ ಗೊತ್ತಿಲ್ಲದೇನೆ ಅಬ್ಸರ್ವ್ ಮಾಡ್ತಿರ್ತಾನೆ. ಸಮಥಿಂಗ್, ಸುವಾರ್ತೆ ಇಲ್ಲದೇನೆ ಅವನನ್ನು ಕೂಡ ಕ್ರಿಸ್ತನ ಬಳಿಗೆ ತರಲಿಕ್ಕೆ ನಿನ್ನ ಬದುಕು ಶಕ್ತಿ ಉಳ್ಳದ್ದಾಗಿದೆ. ನೀನು ಮಾತನಾಡಬೇಡ ಏನು, ಸುವಾರ್ತೆ ಹೇಳಬೇಡ ಏನು, ಆದರೂ ಕೂಡ ಕ್ರಿಸ್ತನ ನಂಬಿಕೆಗೆ ಬರ್ತಾನೆ. ಹೇಗೆ ಅಂತಂದ್ರೆ ನಿನ್ನ ಬದುಕು, ನಿನ್ನ ವರ್ತನೆ, ನಿನ್ನ ನಡೆ, ನಿನ್ನ ನುಡಿ. ಪ್ರಿಯ ಕ್ರೈಸ್ತರೆ, ನಮ್ಮ ಬದುಕನ್ನು ನೋಡಿ ಯಾರೂ ಬದಲಾಗಿಲ್ಲ ಅಂತಂದ್ರೆ ಅದರ ಅರ್ಥ ಏನೋ ಗೊತ್ತಾ? ನಾವಿನ್ನೂ ಬದಲಾಗಿಲ್ಲ. ಫಿಲೆಮೋನನು ಬದಲಾಗಿದ್ದಾನೆ ಎಂಬ ಸಂಗತಿ ಯಾರಿಗೆ ಗೊತ್ತಾಗಿದೆ? ಪೌಲನಿಗೆ ಗೊತ್ತಾಗಿದೆ. ಪೌಲನಿಗೆ ಗೊತ್ತಾಗಿರೋದ್ರಿಂದ ಇಮ್ಮಿಡಿಯೇಟ್ ಆಗಿ ಒಂದು ರೆಕಮೆಂಡೇಶನ್ ಲೆಟರ್ ಬರೀತಿದ್ದಾನೆ. ಮಿಸ್ಟರ್ ಫಿಲೆಮೋನ್, ಪ್ಲೀಸ್ ಆಕ್ಸೆಪ್ಟ್ ಮೈ ಸನ್ ಒನೆಸಿಮಸ್. ನನ್ನ ಮಗನಾಗಿರುವಂತ ಒನೆಸಿಮನನ್ನು ನೀನು ಸ್ವೀಕರಿಸು ಅಂತ ಹೇಳುತ್ತಾ 18ನೇ ವಚನದಲ್ಲಿ ಬರುವಷ್ಟರಲ್ಲಿ ಏನಂತ ಹೇಳ್ತಿದ್ದಾರೆ ನೋಡಿ. 18ನೇ ವಚನ, ಅವನಿಂದ ನೀನು ಏನಾದರೂ ನಷ್ಟಪಟ್ಟಿದ್ದರೆ ಅಥವಾ ಅವನ ಸಾಲವೇನಾದರೂ ತೀರಿಸಬೇಕಾಗಿದ್ದರೆ ಅದನ್ನು ನನ್ನ ಲೆಕ್ಕಕ್ಕೆ ಹಾಕು, ನಾನೇ ಕೊಟ್ಟು ತೀರಿಸುತ್ತೇನೆಂದು ಪೌಲನೆಂಬ ನಾನು ಸ್ವಂತ ಕೈಯಿಂದ ಬರೆದಿದ್ದೇನೆ. ನಿನ್ನ ಆತ್ಮದ ವಿಷಯದಲ್ಲಿ ಸಾಕು. ಪೌಲನು ಏನ್ ಹೇಳ್ತಿದ್ದಾನೆ? ಏನಾದರೂ ಅವನಿಂದ ನೀನು ನಷ್ಟಪಟ್ಟಿದ್ದರೆ, ಒನೆಸಿಮನೇ ಯಾರೋ, ಪೌಲನೇ ಯಾರೋ, ಎಷ್ಟು ದಿನದ ಪರಿಚಯ, ಎಷ್ಟು ತಿಂಗಳಿನ ಪರಿಚಯ, ಜೈಲಿಗೆ ಹೋದ್ಮೇಲಿಂದಾನೆ ತಾನೆ. ಸೊ ಈ ಚಿಕ್ಕ ಪರಿಚಯದಲ್ಲಿ ಪೌಲನ್ ಏನ್ ಹೇಳ್ತಿದ್ದಾನೆ ಅಂತಂದ್ರೆ, ಅವನ ಸಾಲ, ಅವನಿಂದ ನೀನೇನಾದ್ರೂ ನಷ್ಟಪಟ್ಟಿದ್ರೆ ಪ್ಲೀಸ್ ಲೆಟ್ ಮೀ ನೋ, ನಾನ್ ತೀರಿಸ್ತೇನೆ. ಈ ಮಾತು ಯಾರೋ ಹೇಳಿದ ಹಾಗೆ, ಯಾರೋ ಮಾಡಿದ ಹಾಗೆ ನಮಗೆ ಕಾಣಿಸುತ್ತೆ. ಆತನ ಹೆಸರೇ ಯೇಸು ಕ್ರಿಸ್ತರವರು. ಆತನು ಕೂಡ ಹೇಳಿರುವಂತದ್ದೇನೋ ಗೊತ್ತಾ? ಇವನ ಪಾಪ, ಇವನ ತಪ್ಪು ಏನಿದೆಯೋ ಅದನ್ನೆಲ್ಲ ಲೆಕ್ಕ ಬರೆದಿಟ್ಟಿರು, ನಾನ್ ಬಂದು ತೀರಿಸ್ತೇನೆ. ಯಾಕೆ ಗೊತ್ತಾ? ನನ್ನ ಮಗ ಚೆನ್ನಾಗಿರಬೇಕು. ಅಂಗಡಿಯಲ್ಲಿ ಖಾತಾ ಇಟ್ಟಿರ್ತೇವೆ, ತಿಂಗಳು ಒಂದ್ಸಲ ಸೆಟಲ್ ಮಾಡುವಂತ ಖಾತಾಗಳು ಇಟ್ಟಿರ್ತೇವೆ. ಓಕೆ, ಈ ಖಾತಾ ತಿಂಗಳ ಪೂರ್ತಿ ಯೂಸ್ ಮಾಡೋನು ಮಗಳು, ಬಟ್ ತಿಂಗಳ ಕೊನೆಯಲ್ಲಿ ಆ ಖಾತಾನ ಪೇ ಮಾಡುವಂತವ್ರು ಯಾರಿದಾರು ಗೊತ್ತಾ? ತಂದೆ. ಯೇಸು ಕ್ರಿಸ್ತರವರು ತಂದೆಯ ಸ್ಥಾನದಲ್ಲಿ ಇತ್ಕೊಂಡು ನಮ್ಮೆಲ್ಲರಿಗೂ ಹೇಳಿರುವಂತದ್ದೇನು ಗೊತ್ತಾ? ನಿನ್ನ ಖಾತಾ, ನಿನ್ನ ತಪ್ಪು, ನಿನ್ನ ಪಾಪದ ಆ ನೊಗವೇನಿದೆಯೋ, ಆ ಏನಂತಾರೆ, ಆ ಲಿಸ್ಟ್ ಏನಿದೆಯೋ ನಾನ್ ತೀರಿಸ್ತೇನೆ. ಇನ್ನು ಮುಂದೆ ನಿನ್ನ ಪಾಪ ಮಾಡಬೇಡ. ವ್ಯಭಿಚಾರದಲ್ಲಿ ಸಿಕ್ಕಿರುವಂತ ಸ್ತ್ರೀನ ತಂದ್ಬಿಟ್ಟಿದ್ದಾರೆ, ಸಾಯಿಸನ, ಕೊಳ್ಳನ, ಧರ್ಮಶಾಸ್ತ್ರ ಹೇಳ್ತಿದೆ. ಯೇಸು ಕ್ರಿಸ್ತರು, ಏನಮ್ಮ, ನಿಮ್ಮಲ್ಲಿ ತಪ್ಪು ಮಾಡದೇ ಇರೋ ಫಸ್ಟ್ ಕಲ್ಲು ಹಾಕಿ. ಎರಡನೇದಾಗಿ ಆ ಸ್ತ್ರೀಯನ್ನ ಕೇಳ್ತಾರೆ, ಏನಮ್ಮ, ಯಾಕಮ್ಮ ಈ ತಪ್ಪು ಮಾಡಿದೆ? ಚೆನ್ನಾಗಿದೆಯಲ್ಲಮ್ಮ, ಕೆಲ್ಸ ಮಾಡ್ಕೊ. ಇದೆಲ್ಲ ಮಾತಾಡಿಲ್ಲ, ಓವರ್ ಆಕ್ಟಿಂಗ್ ಮಾತುಗಳು. ಎಲ್ಲಮ್ಮ ಜನರು ನಿನ್ನ ಪ್ರಾಣ ತೆಗಿಬೇಕು ಅಂತಂದವರು, ನಿನ್ನ ಮೇಲೆ ದೂಷಣೆ ಮಾತುಗಳನ್ನ ಮಾತನಾಡಿದವರು ಎಲ್ಲಿ? ಇಲ್ಲ ಸ್ವಾಮಿ. ಶಿಕ್ಷಿಸಲಿಲ್ವಾ? ಇಲ್ಲ ಸ್ವಾಮಿ. ನಾನು ಕೂಡ ನಿನ್ನನ್ನ ಶಿಕ್ಷಿಸೋದಿಲ್ಲ. ಹೋಗಿ ಬದುಕು, ಬದಲಾಗಿ ಬದುಕು. ಅಂದಿನಿಂದ ಆಕೆ ಮತ್ತೆ ಹಿಂತಿರುಗಿ ನೋಡ್ಲಿಲ್ಲ. ಇದು ಕ್ರಿಸ್ತನ ಸ್ವಭಾವ. ನಾವು ದಾಸರಾಗಿದ್ದಂತ ನಮ್ಮನ್ನು ಕ್ರಯವನ್ನು ಕೊಟ್ಟು, ಅಥವಾ ನಮ್ಮೆಲ್ಲಾ ಹಿಂದಿರುವಂತ ತಪ್ಪುಗಳನ್ನೆಲ್ಲ ತನ್ನ ಮೇಲೆ ಹಾಕಿಕೊಂಡು ಪ್ರೇರೆ ಯೇಸು ಕ್ರಿಸ್ತರವರ ಶಿಲುಬೆ ಮೇಲೆ ಬಲಿಯಾಗಿರಬೇಕಾದ್ರೆ ಇನ್ನು ದಾಸತ್ವದ ನೊಗಕ್ಕೆ ಹೋಗಬಾರದು. ನಾವು ಮತ್ತೆ ದಾಸತ್ವದ ನೊಗಕ್ಕೆ ಹೋಗಬಾರದು. ಒಬ್ಬೊಬ್ಬರು ಒಂದೊಂದು ವಿಷಯದಲ್ಲಿ ದಾಸರಾಗಿದ್ದೇವೆ. ಯಾರು ಯಾವ ವಿಷಯದಲ್ಲಿ ದಾಸರಾಗಿದ್ದೇವೋ ನಮ್ಗೆ ಚೆನ್ನಾಗಿ ಗೊತ್ತು.
ಕೆಲವರು ಅನ್ನೋದಕ್ಕಿಂತ ಆಲ್ಮೋಸ್ಟ್ ಎಲ್ಲರೂ ಕೂಡ ಫೋನ್ಗೆ ದಾಸರಾಗಿರುತ್ತಾರೆ. ಇನ್ ಕೆಲವರು ಕೆಲಸಕ್ಕೆ ದಾಸರಾಗಿರ್ತಾರೆ. ಇನ್ ಕೆಲವರು ವ್ಯಕ್ತಿಗೆ ದಾಸರಾಗಿರ್ತಾರೆ. ಇನ್ ಕೆಲವರು ಹಣಕ್ಕೆ ದಾಸರಾಗಿರ್ತಾರೆ. ಇನ್ನು ಕೆಲವರು ಕೆಲವು ವಿಷಯಗಳಿಗೆ ದಾಸರಾಗಿರ್ತಾರೆ. ನಾವು ಯಾವ ವಿಷಯದಲ್ಲಿ ದಾಸರಾಗಿದ್ದೇವೆ? ಅಂದರೆ ಕ್ರಿಸ್ತನನ್ನು ಬಿಟ್ಟು ಯಾವುದಕ್ಕೂ ನಾವು ದಾಸರಾಗಿದ್ದರೂ ಅದು ತಪ್ಪು. ಅದು ಕ್ರಿಸ್ತನ ಅಂಗೀಕರಿಸೋದಿಲ್ಲ. ಒನೇಸಿಮನು ಮಾಡಿದಂತ ತಪ್ಪು, ತಾನು ತಪ್ಪು ಮಾಡಿದ್ದೇನೆ ಮತ್ತೆ ಯಜಮಾನನ ಬಳಿಗೆ ಹೋದರೂ ಕೂಡ ಯಜಮಾನನ ಸಾಯಿಸಲ್ಲ, ಬದುಕಿಸ್ತಾನೆ, ಉಳಿಸ್ತಾನೆ ಎಂಬಂತ ಧೈರ್ಯ ಕೊಟ್ಟದ್ದು ಯಾರೋ ಗೊತ್ತಾ? ಪೌಲನು. ನಮ್ಮ ಬದುಕಿನಲ್ಲಿ ಪೌಲನ ಹಾಗೆ ನಿಜವಾಗ್ಲು ಒಳ್ಳೆ ಮಾತನ್ನು ಹೇಳಿ ಒಳ್ಳೆ ಮಾರ್ಗದಲ್ಲಿ ನಿಲ್ಲಿಸೋದಕ್ಕೆ ಯಾರಾದ್ರೂ ಇದ್ರೆ ಪ್ಲೀಸ್ ಅಂತವ್ರನ್ನ ನಿಮ್ಮ ಜೀವನದಲ್ಲಿ ಪಾಲುಭಾಗಸ್ಥರಾಗಿ ಆಗಿಟ್ಕೊಳ್ರಿ. ಅಂತವ್ರನ್ನ ಕಳ್ಕೊಳ್ಳೋದಿಕ್ಕೆ ಹೋಗಬಾರದು. ಅಂತವರು ಮುತ್ಯಕ್ಕಿಂತಲೂ ಶ್ರೇಷ್ಠರು, ಅಂತವರು ಚಿನ್ನಕ್ಕಿಂತಲೂ ಶ್ರೇಷ್ಠರಾಗಿರ್ತಾರೆ. ಸೊ ಅವರನ್ನು ಎಂದಿಗೂ ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅವ್ರು ತಿಳಿಸ್ತಾರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ತಿಳಿಸಿದಾಗ ಅದನ್ನ ಆಕ್ಸೆಪ್ಟ್ ಮಾಡೋದಕ್ಕೆ ಒಳ್ಳೆ ಮನಸ್ಸನ್ನು ನಾವು ಉಳ್ಳವರಾಗಿರಬೇಕು. ಒಳ್ಳೆ ಮನಸ್ಸು ನಮ್ಮಲ್ಲಿರಬೇಕು. ಅದಿಲ್ಲದಂತ ದಿನ ಪೌಲನೇ ಬಂದು ನಮ್ಗೆ ಹೇಳಿದ್ರು ಕೂಡ ನಾವು ಅರ್ಥ ಮಾಡಿಕೊಳ್ಳೋದಿಲ್ಲ. ಒನೇಸಿಮನು ಹೆದರ್ಕೊಂಡು 100 ಕಿಲೋಮೀಟರ್ ಓಡ ಬಂದ. ಮತ್ತೆ ಧೈರ್ಯದಿಂದ ಅದೇ 100 ಕಿಲೋಮೀಟರ್ ಮತ್ತೆ ಹಿಂತಿರುಗಿ ಹೋಗ್ಲಿಕ್ಕೆ ಧೈರ್ಯ ಬಂತು. ಹೇಗೆ 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 ಒಂದು ಬದಲಾಗಿದ್ದಾನೆ. ನನ್ನ ಪಾಪಗಳಿಗೋಸ್ಕರ, ನನಗೋಸ್ಕರ ಪರಲೋಕವನ್ನೇ ತ್ಯಜಿಸಿ ಬಂದಂತ ಕ್ರಿಸ್ತನು ನನಗೋಸ್ಕರವಿದ್ದಾರೆ. ಆತನನ್ನು ಹೇಗೆ ನಾನು ಮೋಸ ಮಾಡ್ಲಿಕ್ಕಾಗತ್ತೆ ಅಂತಂದುಕೊಂಡ. ಬಿಟ್ಟು ಬಂದಂತ ಸ್ಥಳ, ಓಡಿ ಬಂದಂತ ಸ್ಥಳಕ್ಕೆ ಮತ್ತೆ ಹಿಂತಿರುಗಿ ಹೋದ. ಅದಕ್ಕೆ ಧೈರ್ಯ ಬೇಕು. ಆ ಧೈರ್ಯ ಕೊಟ್ಟಿರುವಂತದ್ದು ಕ್ರಿಸ್ತನು. ಆ ಧೈರ್ಯ ಕೊಟ್ಟಿರುವಂತದ್ದು ಪೌಲನು. ಆ ಪೌಲನ ಮಾತುಗಳಿಂದ ಧೈರ್ಯವನ್ನು ಹೊಂದಿ ಯಜಮಾನನ ಬಳಿಗೆ ಹಿಂತಿರುಗಿ ಸೇರಿದನು. ಪ್ರಿಯ ಕ್ರೈಸ್ತರೇ, ನಾವು ನಮ್ಮ ಬದುಕುಗಳನ್ನು ಒಂದು ವೇಳೆ ಕ್ರಿಸ್ತನಿಂದ, ಆತನ ವಾಕ್ಯದಿಂದ ದೂರ ಮಾಡಿಕೊಂಡಿದ್ದೇ ಆದರೆ ಹತ್ತಿರವಾಗೋಣ. ಕ್ರಿಸ್ತನಿಗೆ ಹತ್ತಿರವಾಗೋಣ. ಆತನ ವಾಕ್ಯಕ್ಕೆ ಹತ್ತಿರವಾಗೋಣ. ಸಮೀಪಸ್ಥರಾಗೋಣ. ತುಂಬಾ ದೂರ ಹೋಗ್ಬಿಟ್ಟಿದ್ದೇವ? ಪ್ಲೀಸ್, ಕರಗಳನ್ನು ಚಾಚಿ ಇನ್ನು ಕರೆಯುತ್ತಿರುವಂತ ತಪ್ಪಿ ಹೋದ ಮಗನಿಗೋಸ್ಕರ ಕಾದುಕೊಂಡಿರುವಂತ ತಂದೆಯ ಹಾಗೆ ಕ್ರಿಸ್ತನ ನಮಗೋಸ್ಕರವಾಗಿ ಕಾದುಕೊಂಡಿದ್ದಾರೆ. He loves us more than anything. ಪ್ರಪಂಚದಲ್ಲಿ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಪ್ರೀತಿ ಮಾಡುವಂತವ್ರು ಯಾರಾದ್ರೂ, ಪ್ರೀತಿ ಹೊಂದುವಂತವ್ರು ಯಾರಾದ್ರೂ ಇದಾರೆ ಅಂತಂದ್ರೆ ಅದು ನಾವೇ. ನಮಗೋಸ್ಕರವಾಗಿ ಆತನು ಪ್ರಕೃತಿಯನ್ನೇ ನಿಲ್ಲಿಸ್ಲಿಕ್ಕೆ ಸಿದ್ಧನಾಗಿದ್ದಾನೆ. ನಮಗೋಸ್ಕರ ಆತನು ಏನಾದ್ರೂ ಮಾಡ್ಲಿಕ್ಕೆ ಸಿದ್ಧನಾಗಿದ್ದಾನೆ. ನಾವು ಆತನ ವಾಕ್ಯಕ್ಕೆ, ಆತನ ಚಿತ್ತಕ್ಕೆ, ಆತನ ಮಾತುಗಳಿಗೆ ವಿಧೇಯರಾಗಿರ್ಲಿಕ್ಕೆ ಪ್ರಯತ್ನಿಸೋಣ. ಆತನ ಮಾತುಗಳನ್ನು ಕೇಳೋಣ. ತಪ್ಪಿದ್ದರೆ ಆ ದೇವರೇ ನನ್ನಲ್ಲೇನಾದ್ರು ತಪ್ಪಿದ್ದರೆ, ನಾನೇನಾದ್ರು ತಪ್ಪು ಮಾಡ್ತಿದ್ರೆ ನನ್ನನ್ನು ಕ್ಷಮಿಸು, ಸರಿ ಮಾಡು. ಕೆಲವೊಮ್ಮೆ ದೇವರ ವಾಕ್ಯದ ಮೂಲಕವಾಗಿ ಮಾತನಾಡ್ತಾರೆ. ಕೆಲವೊಮ್ಮೆ ದೇವರ ವ್ಯಕ್ತಿಗಳ ಮೂಲಕವಾಗಿ ಮಾತನಾಡ್ತಾರೆ. ಕೆಲವೊಮ್ಮೆ ದೇವರು ವಿಧವಾಗಿ ಮಾತನಾಡ್ತಾರೆ. ದೇವರೇ, ನನ್ನೊಂದಿಗೆ ನೀನು ಮಾತನಾಡು, ನಿನ್ನ ಪ್ರೀತಿಯನ್ನು ನನಗೆ ತಿಳಿಸು, ನಿನ್ನ ಆಲೋಚನೆಗಳಿಗೆ ವಿಧೇಯನಾಗಿ ಜೀವಿಸಲು ಸಹಾಯ ಮಾಡು. ಒಂದು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂತದ್ದು, ಇನ್ನು ಮೇಲೆ ನಾವು ಯಾವುದಕ್ಕೂ ದಾಸರಾಗಿರಬಾರದು. ದಾಸರಾಗಿರಬೇಕಾಗಿರುವಂತದ್ದು ಯಜಮಾನನು ಕೊಂಡುಕೊಂಡವನಾದಂತ ಕ್ರಿಸ್ತನಿಗೆ ಮಾತ್ರ. ಎರಡನೇದು, ಸೆಲೆಕ್ಟ್ ಯೋರ್ ಮೆಂಟರ್ ವೆರಿ ಕೇರ್ಫುಲಿ. ಮೆಂಟರ್ ಅಂತಂದ್ರೆ ಪೌಲನು ಹೇಗಾದ್ರೆ ಒನೇಸಿಮನ ಜೀವನದಲ್ಲಿ ಬಹಳ ಮುಖ್ಯವಾದಂತ ರೋಲ್ ಪ್ಲೇ ಮಾಡಿದ್ರು, ನಮ್ಮ ಬದುಕಿನಲ್ಲೂ ಮೆಂಟರ್ ಎಂಬುದಾಗಿ ಕರೆಯುವಂತವ್ರು ಯಾರು ಇರ್ತಾರಲ್ಲ, ಅವರು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. ಅವರನ್ನು ಅವರನ್ನು ಆರಿಸಿಕೊಳ್ಬೇಕು. ಆವಾಗ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ನಮಗೆ ಗೊತ್ತಾಗುತ್ತೆ. When we choose wrong mentor, our life will be pathetic. ನಮ್ಮ ಬದುಕೇ ನಾಶ ಆಗುತ್ತೆ. ಹಾಗಾಗಿ ಒಳ್ಳೇದನ್ನು ಮಾಡೋಣ, ಒಳ್ಳೇದನ್ನು ಮಾಡುವವರೊಂದಿಗಿರೋಣ, ಒಳ್ಳೇದನ್ನೇ ಆರಿಸಿಕೊಳ್ಳೋಣ. ಯಾವುದಾದ್ರೂ ಯೇಸು ಕ್ರಿಸ್ತರು ಹೇಳಿದರು ಅವುಗಳನ್ನೇ ಮಾಡುತ್ತಾ ಕ್ರಿಸ್ತನ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಿಸೋರಾಗಿರೋಣ. ಇನ್ನು ಮುಂದೆ ನಾವು ದಾಸರಾಗಿರೋದು ಬೇಡ. ಯಾವ ವಿಷಯದಲ್ಲೂ ಕ್ರಿಸ್ತನಿಗೆ ಮಾತ್ರ, ಆತನ ವಾಕ್ಯಕ್ಕೆ ಮಾತ್ರ ವಿಧೇಯರಾಗಿರೋಣ. ಹಾಗಾಗಿ ಒಂದು ವೇಳೆ ಇಲ್ಲಿ ಸೇರಿ ಬಂದಂತ ನಮ್ಮೆಲ್ಲರಲ್ಲಿ ಏನಾದ್ರೂ ನಾವು ದಾಸರಾಗಿದ್ದರೆ, ಲೆಟ್ಸ್ ರೀಚೆಕ್ ಅವರ್ ಸೆಲ್ಫ್, ರೀಅನಲೈಸ್ ಅವರ್ ಸೆಲ್ಫ್, ರೀಬೂಸ್ಟ್ ಅವರ್ ಸೆಲ್ಫ್. ಸರಿ ಮಾಡಿಕೊಳ್ಳೋಣ. ಆತನ ವಾಕ್ಯಕ್ಕೆ ವಿಧೇಯರಾಗಿ ಬದುಕೋಣ. ಕಣ್ಣುಗಳನ್ನು ಮುಚ್ಚಿ
ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ಕರ್ತನೆ, ಈ ಮುಂಜಾನೆ ವೇಳೆಯಲ್ಲಿ ಫಿಲೆಮೋನನು, ಆತನ ದಾಸನಾದ ಒನೇಸಿಮನು ತಪ್ಪು ಮಾಡಿ ಓಡಿ ಹೋದಾಗ ಸರಿ ಮಾಡಿ ಬುದ್ಧಿ ಹೇಳಿ ಕಳುಹಿಸಿದಂತ ಪೌಲ, ಈ ಮೂವರ ಬದುಕನ್ನು ನಾವು ನೋಡಿದ್ದೇವೆ. ಕರ್ತನೆ, ನಾವು ಅನೇಕ ಬಾರಿ ನಿಮ್ಮಿಂದ, ನಿಮ್ಮ ವಾಕ್ಯದಿಂದ ದೂರವಾಗ್ತಿರ್ತೇವೆ. ಅದು ತಪ್ಪು. ಮತ್ತೆ ನಿಮ್ಮ ಬಳಿಗೆ ಬರಬೇಕು, ಮತ್ತೆ ನಿಮ್ಮ ಸನ್ನಿಧಾನಕ್ಕೆ ಸೇರಬೇಕು, ಮತ್ತೆ ನಿಮ್ಮ ಪಾದದ ಬಳಿಗೆ ಬರಬೇಕೆಂಬುದಾಗಿ ನಮ್ಗೆ ಹೇಳೋರು ಯಾರು ಇಲ್ಲ ಸ್ವಾಮಿ. ಇದ್ದಿದ್ರೆ ಇಷ್ಟೊತ್ತಿಗೆ ನಿಮ್ಮ ಪಾದವನ್ನು ಬಿಡದೆ ನಿಮ್ಮನ್ನು ಅಪ್ಪಿಕೊಂಡಿರುತ್ತಿದ್ವು. ಪೌಲನ ಹಾಗೆ ಯಜಮಾನನನ್ನು ಮತ್ತೆ ನೋಡುವಂತ ಒಳ್ಳೆಯ ಮನಸ್ಸನ್ನು ಉಂಟು ಮಾಡಿದಂತ ಪೌಲನ ಹಾಗೆ ನಮ್ಮ ಜೀವನದಲ್ಲೂ ಕೂಡ ಕರ್ತನೆ, ಒಂದು ಒಳ್ಳೆ ಮೆಂಟರ್ ಅನ್ನು ನಮ್ಮೆಲ್ಲರಿಗೂ ದಯಪಾಲಿಸಿ. ನಾವು ಬಿದ್ದು ಹೋದಾಗ, ನಾವು ತಪ್ಪು ಮಾಡಿದಾಗ, ಮಾರ್ಗವು ತಿಳಿಯದೇ ಇದ್ದಾಗ ಮಾರ್ಗವನ್ನು ತೋರಿಸಿ ತಪ್ಪನ್ನು ಸರಿ ಮಾಡಿ ಒಳ್ಳೆಯದನ್ನೇ ಮಾಡುವುದಕ್ಕೆ ಪ್ರೇರೇಪಿಸುವಂತ ಒಳ್ಳೆಯ ವ್ಯಕ್ತಿಗಳನ್ನು ನಮ್ಮ ಬದುಕಿನಲ್ಲಿ ದಯಪಾಲಿಸಿ. ನಮ್ಮ ಜೀವನದಲ್ಲಿ ಅನೇಕರನ್ನು ನೀವು ಕೊಟ್ಟಿದ್ದೀರಿ, ನಿಮಗೆ ಸ್ತೋತ್ರ. ಕೊಟ್ಟಂತವರನ್ನು ನಾವೇ ಅನೇಕ ಬಾರಿ ನಮ್ಮ ಕೈಯಾರೆ, ನಮ್ಮ ಮಾತಿನ ಮೂಲಕ ದೂರ ಮಾಡಿಕೊಂಡಿದ್ದೇವೆ. ಕ್ಷಮಿಸಿ. ಇನ್ನು ಮುಂದೆ ಹಾಗೆ ಮಾಡದೆ ಬಹಳ ಜಾಗರೂಕತೆಯಿಂದ, ಪ್ರೀತಿಯಿಂದ, ಅನ್ಯೋನ್ಯತೆಯಿಂದ ಅಂತವರನ್ನು ಪ್ರೀತಿಸಿ, ಇನ್ನು ಮುಂದೆ ದುಷ್ಟನಿಗಾದರೂ, ಅವನ ಕ್ರಿಯೆಗಳಿಗಾದರೂ, ಕೃತ್ಯಗಳಿಗಾದರೂ ದಾಸರಾಗಿರದೆ ನಿಮಗೆ ಮಾತ್ರ ದಾಸರಾಗಿರಲು ನಮಗೆ ಸಹಾಯ ಮಾಡಿ ಕರ್ತನೆ. ಇನ್ನೂ ಹೆಚ್ಚಾಗಿ ನಿಮ್ಮ ಸೇವೆಯಲ್ಲಿ, ನಿಮ್ಮ ರಾಜ್ಯಾಭಿವೃದ್ಧಿಗಾಗಿ ನಾವೆಲ್ಲರೂ ಉಪಯೋಗ ಪಡುವ ಹಾಗೆ ನೀವೇ ನಮಗೆ ಸಹಾಯ ಮಾಡಿ ನಡೆಸುತ್ತೀರೆಂಬುದಾಗಿ ನಂಬುತ್ತಾ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿಮ್ಮೊಬ್ಬರನ್ನೇ ಹೆಚ್ಚಿಸುತ್ತಾ, ಮಾಡಿದ ಎಲ್ಲಾ ರೀತಿಯಂತ ಉಪಕಾರಗಳಿಗಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ, ತಂದೆಯಾದ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತೆ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಸಹವಾಸವು ಇಂದಿಗೂ ಎಂದಿಗೂ ಸದಾ ಕಾಲವು ಕರ್ತನ ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ.